Dear friends, as in 2 Corinthians 1:5, ನನ್ನ Paul ಪ್ರಿಯ said, ಸ್ನೇಹಿತರೆ, 2 ಕೊರಿಂಥ 1:5 ಪೌಲನು ಹೀಗೆ ಹೇಳುತ್ತಾನೆ, just as Christ's sufferings are ours in abundance, ಏಕೆಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧ್ಯಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೋ, so also our comfort is abundant through Christ. ಕ್ರಿಸ್ತನ ಮೂಲಕವಾಗಿ ಹೆಚ್ಚಾದ ಆದರಣೆಯೂ ಕೂಡ ನಮಗೆ ದೊರಕುತ್ತದೆ. It is truly more than enough to endure. ಅದು ನಿಜವಾಗಿ ನಾವು ತಾಳಿಕೊಳ್ಳುವುದಕ್ಕೆ ಅದುವೇ ನಮಗೆ ಸಾಕು. Sweetie sang this song beautifully, saying, I am trading my sorrow, I am trading my shame, I am laying them down for the joy of the Lord. Yes, Lord, yes, Lord, yes, yes, Lord. ಸ್ವೀಟಿ ಈ ಹಾಡನ್ನು ಹಾಡಿದಳು. ಅದೇನೆಂದರೆ, ನನ್ನ ದುಃಖ, ನನ್ನ ಅವಮಾನ ನಾನು ಕೆಳಗೆ ಹಾಕುತ್ತೇನೆ, ಅದು ಕರ್ತನ ಆನಂದಕ್ಕಾಗಿಯೇ. ಹೌದು 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 ಕರ್ತನೆ. You may have gone through so much of suffering, ನೀವು ಬಹಳ ಕಷ್ಟ ಸಂಕಷ್ಟಗಳ ಮೂಲಕ ಹಾದು ಹೋಗಿರಬಹುದು. but then joy is coming, dear friend. ಆದರೆ ಪ್ರಿಯ ಸ್ನೇಹಿತರೆ, ಆನಂದವು ಬರುತ್ತಿದೆ. Jesus says in John 16:33, ಯೋಹಾನ 16:33 ಯೇಸು ಹೇಳುತ್ತಾರೆ, in this world you will have trouble, ಈ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, but ಆದರೆ take heart, I have overcome the world. ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. In Acts 14:22, the Bible says we must go through many hardship to enter into the kingdom of God. ಅಪೊಸ್ತಲ ಕೃತ್ಯಗಳು 14:22 ಹೇಳಲ್ಪಟ್ಟಿದೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. Paul also said in Galatians 6:17, ಗಲಾತ್ಯ 6:17 ಪೌಲನು ಕೂಡ ಹೇಳುತ್ತಾನೆ, I bear on my body the marks of Jesus Christ. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. Paul was a man well acquainted with suffering. ಪೌಲನು ಬಹಳ ಸಂಕಟಗಳ ಮೂಲಕ ಹಾದು ಹೋಗಿ ಬಹಳ ಅರಿತವನಾದ ವ್ಯಕ್ತಿಯಾಗಿದ್ದನು. He even suffered while ministering. ಸೇವೆ ಮಾಡುವಾಗಲೂ ಕೂಡ ಅವನು ಬಹಳ ಸಂಕಟಗಳ ಮೂಲಕ ಹಾದು ಹೋದನು. He went through shipwrecks, beatings, stoning, hunger, thirst, sleeplessness, and many more. ಬಹಳ ಹೊಡೆತಗಳ ಮೂಲಕವಾಗಿ ಹಸಿವೆ, ನೀರಡಿಕೆ, ನಿದ್ರೆ ಇಲ್ಲದ ರಾತ್ರಿಗಳು ಮತ್ತು ಇನ್ನು ಅನೇಕ ಇಂತಹ ಸಂಕಟಗಳ ಮೂಲಕವಾಗಿ ಆತನು ಹಾದು ಹೋದನು. He went through all of this for the sake of Christ. ಇದೆಲ್ಲದರ ಮೂಲಕವಾಗಿ ಕ್ರಿಸ್ತನ ನಿಮಿತ್ತವಾಗಿ ಹಾದು ಹೋದನು. But the good news is he was also comforted in an abundant measure. ಆದರೆ ಶುಭವಾರ್ತೆ ಏನೆಂದರೆ ಬಹಳ ಸಮೃದ್ಧಿಕರವಾಗಿ ಸಂತೈಸಲ್ಪಟ್ಟನು. There is a reward for every suffering we go through. ನಾವು ಹಾದು ಹೋಗುವ ಪ್ರತಿಯೊಂದು ಕಷ್ಟಗಳಿಗಾಗಿ ಒಂದು ಪ್ರತಿಫಲ ಉಂಟು. In Acts 19:11 and 12, the Bible says the Lord did extraordinary miracles through the hands of Paul. ಅಪೊಸ್ತಲರ ಕೃತ್ಯ 19, 11, 12 ಪೌಲನ ಮೂಲಕವಾಗಿ ಮಹತ್ಕಾರ್ಯಗಳನ್ನು ಮಾಡಿದನು ಎಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. So that even handkerchiefs and aprons that had touched him were taken to the sick, and their illness were cured, and the evil spirits left them. ಅವನ ಮೈ ಮೇಲಿಂದ ಕೈವಸ್ತ್ರಗಳನ್ನು, ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು ಎಂದು ನೋಡುತ್ತೇವೆ. Whenever he laid his hand on the people and prayed, they were baptized by the Holy Spirit. ಯಾವಾಗೆಲ್ಲ ತನ್ನ ಕೈಯಿಟ್ಟು ಜನರಿಗಾಗಿ ಪ್ರಾರ್ಥಿಸಿದನು, ಅವರು ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಹೊಂದಿದರು. He could comfort many by healing their sickness. ಅನೇಕ ಜನರನ್ನು ಅವರ ರೋಗಗಳಿಂದ ವಾಸಿ ಮಾಡುವುದರ ಮೂಲಕವಾಗಿ ಸಂತೈಸಿ. Of course, God makes us comfortable. ಹೌದು, ಆತನು ನಮಗೆ ಆರಾಮದಾಯಕತೆಯನ್ನು ಕೂಡ ಕೊಡುತ್ತಾನೆ. But then he gives the comfort to us to comfort others. ನಾವು ಬೇರೆಯವರಿಗೆ ಆದರಣೆ ಕೊಡಬೇಕೆಂಬುದಕ್ಕಾಗಿ ಆತನು ನಮಗೆ ಆದರಣೆಯನ್ನು ಕೊಡುತ್ತಾನೆ. When my dad and mom passed away, I was comfortless. ನನ್ನ ತಂದೆ ತಾಯಿ ಅವರು ಮರಣ ಹೊಂದಿದಾಗ ನನಗೆ ಯಾವ ಸಂತೈಸುವಿಕೆ ಇರಲಿಲ್ಲ. Even though I was newly married at that time, ಆ ಸಮಯದಲ್ಲಿ ಹೊಸದಾಗಿ ನನಗೆ ಮದುವೆಯಾಗಿತ್ತು. I could not be comforted
through my husband. or ನನ್ನ ಪತಿಯ ಮೂಲಕ ನನಗೆ ಆ ಸಂತೈಸುವಿಕೆ ಸಿಗಲಿಲ್ಲ. There was so much sorrow. ನನ್ನ ಒಳಗಡೆ ಬಹಳ ದುಃಖವಿತ್ತು. And my husband one day knelt down before me and laid his hand upon me and prayed. ಒಂದು ದಿವಸ ನನ್ನ ಪತಿ ನನ್ನ ಮುಂದೆ ಮೊಳಕಾಲೂರಿ ಅವರ ಕೈ ನನ್ನ ತಲೆಯ ಮೇಲಿಟ್ಟು ಪ್ರಾರ್ಥಿಸಿದರು. Through him the Lord said, ಅವರ ಮೂಲಕ ಕರ್ತನು ಹೇಳಿದನು, Evangeline, don't cry thinking about your parents. ಇವಾಂಜಲಿನ ತಂದೆ ತಾಯಿ ಕುರಿತಾಗಿ ಚಿಂತಿಸುತ್ತಾ ಅಳಬೇಡ. You have lost your parents. ನಿನ್ನ ತಂದೆ ತಾಯಿಗಳನ್ನು ನೀನು ಕಳೆದುಕೊಂಡಿದ್ದಿ. From now on, you will be a mother to many. ಆದರೆ ಇಂದಿನಿಂದ ನೀನು ಅನೇಕರಿಗೆ ತಾಯಿಯಾಗುತ್ತಿ. Through your love, many will be comforted. ನಿನ್ನ ಪ್ರೀತಿಯ ಮೂಲಕ ಅನೇಕ ಜನರು ಸಂತೈಸಲ್ಪಡುವರು. You know, I am going to comfort you in such a way. ಆ ರೀತಿಯಾಗಿ ನಿನ್ನನ್ನು ಸಂತೈಸುತ್ತೇನೆ ಎಂದು ತಿಳಿದುಕೋ. Then I obeyed the word of God ಆಗ ದೇವರ ವಾಕ್ಯಕ್ಕೆ ನಾನು ವಿಧೇಯಳಾದೆನು. and got up and started to live for the Lord. ನಾನು ಮುಂದೆ ಎದ್ದು ಕರ್ತನಿಗಾಗಿ ಬಾಳುವುದಕ್ಕಾಗಿ ಪ್ರಾರಂಭಿಸಿದೆನು. Will you also get up and go, dear friend? ನೀವು ಕೂಡ ಎದ್ದು ಮುಂದೆ ಹೋಗುವಾಗ ನನ್ನ ಪ್ರಿಯ ಸ್ನೇಹಿತರೆ, Will you also share your testimony to others? ಬೇರೆಯವರಿಗೆ ನೀವು ಕೂಡ ನಿಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ಳುವಾಗ There are people in your sphere of influence who need to hear your side of your story. ನಿಮ್ಮದೇ ವ್ರತದಲ್ಲಿ ಇರುವಂಥ ಅನೇಕ ಜನರು ನಿಮಗಾದಂತಹ ಕಥೆಯನ್ನು ಅವರು ಕೇಳಬೇಕಾಗಿದೆ. God will bring people to you. ದೇವರೇ ಜನರನ್ನು ನಿನ್ನ ಬಳಿಗೆ ಆತನು ಕರೆತರುವನು. Don't say how I am going to go out and minister. ಹೊರಗೆ ಹೋಗಿ ನಾನು ಹೇಗೆ ಸೇವೆ ಮಾಡಲಿ ಎಂದು ಹೇಳಬೇಡಿರಿ. The people will be brought to you. ಜನರು ನಿನ್ನ ಬಳಿಗೆ The ಕರೆತರಲ್ಪಡುವರು. only thing you need to do is to get up and go. ನೀನು ಮಾಡಬೇಕಾಗಿರುವ ಒಂದೇ ಒಂದು ಕಾರ್ಯ, ಎದ್ದು ನೀನು ಹೋಗು. May the comfort of the Lord come upon you in an abundant measure. ಬಹಳ ಸಮೃದ್ಧಿಕರವಾದ ರೀತಿಯಲ್ಲಿ ದೇವರ ಸಂತೈಸುವಿಕೆ ನಿಮ್ಮ ಮೇಲೆ ಬರಲಿ. All the years you went through sufferings, the Lord will make you glad in a multiple measure. ನೀವು ಕಷ್ಟಗಳ ಮೂಲಕವಾಗಿ ಹಾದು ಹೋದ ವರ್ಷಗಳಿಗನುಗುಣವಾಗಿ ಕರ್ತನೇ ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಬಹಳವಾಗಿ ಹೆಚ್ಚಿಸುವನು. He is a God of restoration. ಆತನು ಪುನಶ್ಚೇತನಗೊಳಿಸುವಂತಹ ದೇವರಾಗಿದ್ದಾನೆ. He is a God of Job. ಆತನು ಯೋಬನ ದೇವರಾಗಿದ್ದಾನೆ. He is a God of Paul. ಆತನು ಪೌಲನ ದೇವರಾಗಿದ್ದಾನೆ. He will comfort you, dear friend. ಪ್ರಿಯ ಸ್ನೇಹಿತರೆ, ನಿಮ್ಮನ್ನು ಆತನು ಸಂತೈಸುವನು. Father, let your hand come upon your people and embrace them, Lord. ತಂದೆಯೇ, ನಿನ್ನ ಹಸ್ತವು ನಿನ್ನ ಮಕ್ಕಳ ಮೇಲೆ ಬರಲಿ ಮತ್ತು ಅವರನ್ನು ಅಪ್ಪಿಕೋ ಕರ್ತನೆ. Father, Lord, wipe away their tears, Lord. ತಂದೆಯೇ, ಅವರ ಕಣ್ಣೀರನ್ನು ಒರೆಸು. Let them not say, no one can comfort me in this world. ಈ ಲೋಕದಲ್ಲಿ ನನಗೆ ಯಾರು ಸಂತೈಸುವುದಿಲ್ಲ ಎಂದು ಅವರು ಎಂದಿಗೂ ಅಂದುಕೊಳ್ಳದಿರಲಿ. Father, let your love be poured upon your children today. ಇಂದೇ ನಿನ್ನ ಮಕ್ಕಳ ಮೇಲೆ ನಿನ್ನ ಪ್ರೀತಿ ತಂದೆಯೇ ಸುರಿಸಲ್ಪಡಲಿ. Lord, Father, let your love flow into them like a balm and heal their broken heart. ಕರ್ತನೆ, ನಿನ್ನ ಪ್ರೀತಿ ಅವರ ಹೃದಯದೊಳಗೆ ಸುರಿದು ಕರ್ತನೆ ಅವರ ಜೀವಿತವೆಲ್ಲ ನೀನು ವಾಸಿ ಮಾಡು. Lord, let it be more than enough for them, Lord. ಕರ್ತನೆ, ಅದುವೇ ಎಲ್ಲಕ್ಕಿಂತಲೂ ಅಧಿಕವಾಗಿರಲಿ. Let them, Lord, Father, they should say, I'm not able to hold God's love. ದೇವರ ಪ್ರೀತಿ ನಾನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ ಎಂದು ಅವರು ಹೇಳಲಿ. Let such be the anointing that should come upon them right now. ಅಂತಹ ಅಭಿಷೇಕ ಈಗಲೇ ಅವರ ಮೇಲೆ ಇಳಿದು ಬರಲಿ. Fill them, Lord. ಅವರನ್ನು ತುಂಬು ಕರ್ತನೆ. Fill them without measure. ಕರ್ತನೆ, ಅಳತೆ ಇಲ್ಲದೆ ಅವರನ್ನು ತುಂಬು. Comfort them with your presence, Lord. ನಿನ್ನ ಪ್ರಸನ್ನತೆಯಿಂದ ಅವರನ್ನು ಸಂತೈಸು ಕರ್ತನೆ. Lord, make them to see you face to face. ಕರ್ತನೆ, ನಿನ್ನನ್ನು ಮುಖಾಮುಖಿಯಾಗಿ ನೋಡುವಂತೆ ಸಹಾಯ Let ಮಾಡು. them rise up ಅವರು ಎದ್ದೇಳಲಿ. and get up and go, Lord. ಅವರು ಎದ್ದು ಮುಂದೆ ಹೋಗಲಿ. Let them rise up and go. ಕರ್ತನೆ, ಅವರು ಎದ್ದು ಹೊರಡಲಿ. Give them a heart to share your word to others, Lord.
ನಿನ್ನ ವಾಕ್ಯವನ್ನು ಬೇರೆಯವರಿಗೆ ಹಂಚುವಂತಹ ಒಂದು ಹೃದಯ ಅವರಿಗೆ ಕೊಡು. Give them the time to, Lord, minister, Lord. ಕರ್ತನೆ, ಅವರು ನಿನ್ನ ಸೇವೆ ಮಾಡುವುದಕ್ಕೆ ಅವರಿಗೆ ಅಂತಹ ಸಮಯವನ್ನು ಕೊಡು. Let an army be risen up and bring glory to your name. ಒಂದು ಸೈನ್ಯ ಎದ್ದು ಅದು ನಿನ್ನ ನಾಮಕ್ಕೆ ಮಹಿಮೆಯನ್ನು ತರಲಿ. Thank you, Lord. ವಂದನೆಗಳು ಕರ್ತನೆ. Thank you for your comfort. ನಿನ್ನ ಸಂತೈಸುವಿಕೆಗಾಗಿ ವಂದನೆಗಳು. Surround them with battalions of angels. ದೇವದೂತರ ಗಣಗಳಿಂದ ನಿನ್ನ ಮಕ್ಕಳನ್ನು ಸುತ್ತುವರೆ. Let your love lead them to minister. ನಿನ್ನ ಪ್ರೀತಿ ಸೇವೆ ಎಡೆಗೆ ಅವರನ್ನು ನಡೆಸಲಿ. In Jesus' name. ಯೇಸುವಿನ ನಾಮದಲ್ಲಿ. God bless you, dear friends. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Dear friends, if you want to minister in Jesus calls, ಪ್ರಿಯ ಸ್ನೇಹಿತರೆ, ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ನೀವು ಸೇವೆ ಮಾಡಬೇಕೆಂದು ಬಯಸುವುದಾದರೆ I gladly welcome you to come and minister. ಸಂತೋಷವಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ, ಬಂದು ನೀವು ಸೇವೆ ಮಾಡುವುದಕ್ಕಾಗಿ. You can voluntarily serve in the prayer towers. ಪ್ರಾರ್ಥನಾ ಗೋಪುರಗಳಲ್ಲಿ ಸ್ವಯಂ ಸೇವಕರಾಗಿ ನೀವು ಸೇವೆ ಸಲ್ಲಿಸಬಹುದು. Or you can become a prayer intercessor. ಅಥವಾ ನೀವು ಪ್ರಾರ್ಥನಾ ವಿಜ್ಞಾಪನೆಗಾರರಾಗಿ ಸೇವೆ ಸಲ್ಲಿಸಬಹುದು. Or you can come and help in the U-turn ministry. ಅಥವಾ ನೀವು ಯು-ಟರ್ನ್ ಸೇವೆಯಲ್ಲಿ ಕೂಡ ಬಂದು ಸಹಾಯ ಮಾಡಬಹುದು. There are so many opportunities in our ministry. ನಮ್ಮ ಸೇವೆಯಲ್ಲಿ ಅನೇಕ ರೀತಿಯ ಸೇವೆ ಮಾಡುವ ಅವಕಾಶಗಳಿವೆ. You are most welcome to come and serve. ನೀವು ಬಂದು ಸೇವೆ ಮಾಡುವುದಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. God bless you. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, we are going to have a prayer get together at Bethesda Prayer Center at Karunya Nagar, which is in Coimbatore. ಕೊಯಂಬತ್ತೂರಿನಲ್ಲಿರುವ ಕಾರುಣ್ಯ ನಗರದಲ್ಲಿ ಇರುವ ಬೆಥೆಸ್ದಾ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ. Yes, we are going to pray that God will turn your sorrow into joy. ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ. So come with all your family members. ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ. Let God wipe away their tears and do miracles. ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ. We lay hands on everyone who comes and pray for them in the name of Jesus. ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನ್ನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. The hand of Jesus will come upon you. ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ. It will come upon you. ಅದು ನಿಮ್ಮ ಮೇಲೆ ಬರುವುದು. And you will go back with your sorrow turn into joy. ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ. You can come and stay there. ನೀವು ಅಲ್ಲಿ ಬಂದು ತಂಗಬಹುದು. Food facilities are available. ಊಟದ ಸೌಲಭ್ಯಗಳು ಲಭ್ಯವಿವೆ. Transport facilities are available from the city of Coimbatore. ಕೊಯಂಬತ್ತೂರು ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ. Just come. ಅದಕ್ಕಾಗಿ ಬನ್ನಿರಿ. Call the number on the screen and they'll give you all the information. ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ. ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು. ಕಾರುಣ್ಯ ನಗರದಲ್ಲಿ ನಡೆಯುವ ಬೆಥೆಸ್ದಾ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ. ದಿನಾಂಕ ಭಾನುವಾರ ಜುಲೈ 7ರಂದು, ಸಮಯ ಮಧ್ಯಾಹ್ನ 2 ಗಂಟೆಗೆ. ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ 9487846601 ಈ ಸಂಖ್ಯೆಗೆ ಸಂಪರ್ಕಿಸಬಹುದು.